ಸರ್ ತಾವು ಏನಾಗಿದ್ದೀರಿ ಸರ್? ಯಾಕಪ್ಪ? ನಾನು ಕೇಳ್ತಾ ಇದ್ದೀನಿ. ಯಾಕಂದರೆ ನಾನು ಅಲ್ಲೊಂದು ವಿಡಿಯೋ ಮಾಡಿದೆ. ಎಲ್ಲಿ? ಅಲ್ಲಿ ಆ ಕಡೆಯಿಂದ ಅಂಗಡಿ ಒಂದು ತಂದು ಕಾಸು ಕೊಟ್ಟನಲ್ಲ, ನಾನು ವಿಡಿಯೋ ಆಗಿತ್ತಣ್ಣ. ವಿಡಿಯೋ ತೋರಿಸ್ತೀನಿ. ಈಗ ಇನ್ಸ್ಪೆಕ್ಟರ್ಗೂ ಫೋನ್ ಮಾಡಿದ್ದೀನಿ. ಆಯಿತು, ಅಲ್ಲಿ ಯಾರನ್ನ ಬರಲಿ ಸರ್. ಈಗ ಅಲ್ಲಿ ಬಂದಿದ್ದು ನಾನು ನೋಡಿದ್ರು. ಯೋಯ್ ಅನ್ಬೇಡಿ, ಮರ್ಯಾದೆ ಇರಲಿ. ವಾಸ್ತವ ತಿಳ್ಕೊಂಡು ಮಾತಾಡಿ. ಹೇಳಿದ ಅಲ್ಲಿ ಕಾಸು ತಂದು ಕೊಟ್ಟಿದ್ರಂತ ಒಬ್ಬ ಬೋಳಿ ಮಗ ಬಂದು ಹೇಳಿದ್ರೆ ಅಲ್ಲ, ನೀವು ಹೇಳೋದು ಬೇಕಾಗಿಲ್ಲ. ನಾನು ಕಾಸು ಒಂದು ನಿಮಿಷ ಇರಿ ಸರ್. ನಾನು ಅಲ್ಲಿ ಊಟ ಮಾಡ್ತಾ ಇದ್ದೆ, ನೀವು ನೋಡಿದ್ರಲ್ಲ ನನ್ನ. ಎಲ್ಲಿ? ಅಲ್ಲಿ ಫಿಶ್ ಔಟ್ ಹೋಟ್ಲ್ ಹತ್ರ. ಅಲ್ಲಿ ನೋಡಿದಾಗ ನೀವು ಅಲ್ಲಿಂದ ಈ ಕಡೆ ಒಂದು ತಂದಿಲ್ಲ, ನಾನು ನೋಡ್ಕೊಂಡೆ ಇದ್ದೆ. ಆ ಕಡೆ ಒಂದು ತಂದಾಗ ನಾನು ನೋಡಿದ್ದೀನಿ. ಈ ಗುರು ಸರ್, ಏನಾದ್ರು ನನ್ನ ಹೆಸರು ಮಹೇಶ್ ರೆಡ್ಡಿ ಅಂತ. ಮಹೇಶ್ ರೆಡ್ಡಿ ಹೇಳಿ. ಅಲ್ಲ, ಮಹೇಶ್ ರೆಡ್ಡಿ ಅವರೇ ಅಂತ ಕರಿ. ನಾನು ಮರ್ಯಾದೆ ಕೊಟ್ಟು. ಯಾಕೆಂದ್ರೆ ಇಲ್ದಿದ್ನ ಮಾತಾಡಿದ್ರೆ ನಮಗೂ ಕೋಪ ಬರ್ತೈತೆ. ಇರೋದನ್ನ ಸತ್ತು ಕತ್ತರವಾಗಿರೋದನ್ನ ಕೇಳಿದ್ರೆ ನಮಗೂ ಒಂಚೂರು ಏನೋ ಅನ್ಸಲ್ಲ. 100%. ಏನು ಇಲ್ದಾಗ ಕೇಳಿದ್ರೆ ನಮಗೂ ಕೋಪ ಬರುತ್ತೆ ಗುರು. ಏನು ಇಲ್ದಾಗ ಕೇಳಿದ್ರೆ, ಏನಾನ ಇದ್ದನ ಕೇಳಿದ್ರೆ ಅಟ್ಲೀಸ್ಟ್ ನಮಗೂ ಒಂಚೂರು ಬೇಜಾರಾಗಲ್ಲ. ಸತ್ಯ ಕತ್ತರವಾಗಿರ್ಬೇಕು ಗುರು. ಸತ್ಯ ಕತ್ತರವಾಗನ ಇದ್ರು ಕೇಳಿದ್ರೆ ನೀನು ಹೇಳಿದ್ ನನಗೆ ಅರ್ಥ ಆಗುತ್ತೆ. ಸತ್ಯ ಕತ್ತರವಾಗಿ ಇಲ್ದಿದ್ದ ಕೇಳ್ಬಿಟ್ರೆ ಎಂತರ್ಗೂ ಕೋಪ ಬರಲ್ವೇ? ನೀವು ತಗೊಂಡಿಲ್ಲ, ನಾನು ವಿಡಿಯೋ ಹಾಕೊಂಬೋದಾ? ನಮ್ಮ ಮನೆ ದೇವ್ರ ಹಣೆ ಅಲ್ಲಿ ಯಾವ ವಿಡಿಯೋ ಹಾಕೊಂಬೋದಾ? ಹೌದು, ಬಿಟ್ಟು ಈಗ ಹಾಕ್ಬಿಟ್ಟು ನಿಮ್ಮ ಇನ್ಸ್ಪೆಕ್ಟರ್ಗೆ ಈಗ ಜಸ್ಟ್ ನಿಮ್ಮ ಸ್ಟೇಷನ್ ಇರಿ ಸರ್. ಸರ್, ನೀವೆಲ್ಲ ಮಾತಾಡೋದು ನೀವು ಮಾತಾಡಿದ್ದು ನಾನು ಕೇಳ್ಬಿಟ್ಟಿದ್ದೀನಿ. ಈಗ ನಾನು ನಿಮ್ಮ ಸ್ಟೇಷನ್ ನಾನು ಫೋನ್ ಮಾಡಿದ್ದು. ಇರಿ ಒಂದು ನಿಮಿಷ, ನನಗೂ ಸ್ವಲ್ಪ ಟೈಮ್ ಕೊಡಿ ಸರ್. ಬನ್ನಿಲಿ. ಸುಮ್ಮನೆ ಏನು ಗುರು, ಸುಮ್ಮನೆ ಮಿಸ್ಕಮ್ಯುನಿಕೇಶನ್ ಮಾಡ್ಕೊಂಡು ನೀವು ಅಷ್ಟೇ. ನನ್ನ ಮೇಲೆ ಮಿಸ್ಕಮ್ಯುನಿಕೇಶನ್ ಮಾಡ್ಕೊಂಡು. ಆಯ್ತು ಬಿಡಿ, ಆಯ್ತು. ನಂದೇ ತಪ್ಪು. ಈಗ ನಂದೇ ತಪ್ಪು ಅಂತ ನಂದಿಲ್ಲ ಅಂತ ನಾನು ಪ್ರೂವ್ ಮಾಡ್ತೀನಿ. ನಾನು ಇನ್ಸ್ಪೆಕ್ಟರ್ ಹತ್ರ ಫೋನ್ ಮಾಡ್ತೀನಿ. ಆಯ್ತು, ಮಾಡ. ನಾನು ಇವಾಗ ಫೋನ್ ಮಾಡ್ತೀನಿ. ಒಂದು ನಿಮಿಷ ಸಮಾಧಾನ ಮಾತಾಡಿ. ಸರ್, ಈಗ ಒಂದು ನಮ್ದೇ ಗಾಡಿ ಬಿಡಿ ಸರ್, ಕ್ಲಾರಿಫೈ ಮಾಡಬೇಕು. ಅವರು ನಂದ ಜಂಕ್ಷನ್ಗೆ ಹೋಗಿದ್ವಲ್ಲ, ಅವರೆಲ್ಲ ಆಪೋಸಿಟ್ನಲ್ಲಿ ನಿಂತ್ಕೊಂಡು ಊಟ ಮಾಡ್ತಿರಂತೆ. ಯಾರ ತಂದು ಕಾಸು ಕೊಟ್ಟರೆ ಸರ್ ನಿಮಗೆ ಅಂತ ಇವ್ರು ಡೌಟು ನಮಗೆ. ಮಿಸ್ಕಮ್ಯುನಿಕೇಶನ್ ಅವ್ರಿಗೆ ಕ್ಲಾರಿಫೈ ಮಾಡಬೇಕಾಗಿರೋದು, ಅವ್ರಿಗೆ ಡೌಟ್ನ ಕ್ಲಿಯರ್ ಮಾಡಬೇಕಾಗಿರೋದು ನಮ್ಮ ಕೆಲಸ. ಆದ್ರೆ ನೀವೆಲ್ಲನ ಹಾಕೇಳಿ ಏನಾನ ಮಾಡ್ಕೊಳ್ಳಿ, ಆದ್ರೆ ಅಷ್ಟೇ ಬೇಕಾಗಿರೋದು. ಆಮೇಲೆ ಬೈಕೊಂಬ ನಾನು ಅವನು ಅಲ್ಲಿ ಕೊಟ್ಟಿದ್ದು ನಾನು ನೋಡಿದೆ. ಬಿಟ್ಟು ಬಿಡಿ, ಈಗ ನೀವು ವಾದಿಸೋದು ನಮ್ಗೆ ಬೇಕಾಗಿಲ್ಲ. ನಾನೀಗ ಇನ್ಸ್ಪೆಕ್ಟರ್ ಇರಿ, ನಿಮ್ಮ ಸ್ಟೇಷನ್ ಫೋನ್ ಮಾಡಿ ನಾನು ಮಾತಾಡಿದ್ದೀನಿ. ಅರ್ಥ ಆಯ್ತಾ? ನಾನು ಮಾತಾಡೋ ಸತ್ಯ ಅದನ್ನೇ ಹೇಳ್ತಾರೆ. ಈಗ ಒಂದು ವೇಳೆ ಅದು ಟ್ರೂತ್ ಅಲ್ಲ, ನೀವು ಏನು ಮಾಡ್ಬೇಕಲ್ಲ. ಈಗ ಮರ್ಯಾದೆ ಯಾರು ನಿಂದೋದ್ರು ಅದೇ, ನಮ್ದೋದ್ರು ಒಂದೇ. ಅದು ಟ್ರೂತ್ ಅಲ್ಲಪ್ಪ. ನೀವು ಅಂದ್ಕೊಂಡ್ರೆ ಟ್ರೂತ್ ಅಲ್ಲ ಅಂತ ಗೊತ್ತಾಗುತ್ತೆ. ಈಗ ಅದು ನಾನು ರೌಂಡ್ ಮಾರ್ಕ್ ಮಾಡಿ ನಿಮ್ಮ ಇನ್ಸ್ಪೆಕ್ಟರ್ಗಾಗಲಿ ನಿಮಗೆ ಆಗಲಿ ನಿಮಗೆ ಬರ್ಕೊಂಡು ನಾನು ಕಳಿಸಿ. ಈಗ ಅಮೌಂಟ್ ಏನಾನ ಇಸ್ಕೊಂಡಿರೋದ್ರಲ್ಲಿ ಇದ್ರೆ ಸರಿ ಆಯ್ತು, ಹಂಗೆ ಮಾಡ. ಹಂಗೆ ನೋಡು. ಓಕೆ ಸರ್, ತಾವು ಏನಾಗಿದ್ದೀರಿ ಸರ್? ಯಾಕಪ್ಪ? ನಾನು ಕೇಳ್ತಾ ಇದ್ದೀನಿ. ಯಾಕಂದರೆ ನಾನು ಅಲ್ಲೊಂದು ವಿಡಿಯೋ ಮಾಡಿದೆ. ಎಲ್ಲಿ? ಅಲ್ಲಿ ಆ ಕಡೆಯಿಂದ ಅಂಗಡಿ ಒಂದು ತಂದು ಕಾಸು ಕೊಟ್ಟನಲ್ಲ, ನಾನು ವಿಡಿಯೋ ಆಗಿತ್ತಣ್ಣ. ವಿಡಿಯೋ ತೋರಿಸ್ತೀನಿ. ಈಗ ಇನ್ಸ್ಪೆಕ್ಟರ್ಗೂ ಫೋನ್ ಮಾಡಿದ್ದೀನಿ. ಆಯಿತು, ಅಲ್ಲಿ ಯಾರನ್ನ ಬರಲಿ ಸರ್. ಈಗ ಅಲ್ಲಿ ಬಂದಿದ್ದು ನಾನು ನೋಡಿದ್ರು. ಯೋಯ್ ಅನ್ಬೇಡಿ, ಮರ್ಯಾದೆ ಇರಲಿ. ವಾಸ್ತವ ತಿಳ್ಕೊಂಡು ಮಾತಾಡಿ. ಹೇಳಿದ ಅಲ್ಲಿ ಕಾಸು ತಂದು ಕೊಟ್ಟಿದ್ರಂತ ಒಬ್ಬ ಬೋಳಿ ಮಗ ಬಂದು ಹೇಳಿದ್ರೆ ಅಲ್ಲ, ನೀವು ಹೇಳೋದು ಬೇಕಾಗಿಲ್ಲ. ನಾನು ಕಾಸು ಒಂದು ನಿಮಿಷ ಇರಿ ಸರ್. ನಾನು ಅಲ್ಲಿ ಊಟ ಮಾಡ್ತಾ ಇದ್ದೆ, ನೀವು ನೋಡಿದ್ರಲ್ಲ ನನ್ನ. ಎಲ್ಲಿ? ಅಲ್ಲಿ ಫಿಶ್ ಔಟ್ ಹೋಟ್ಲ್ ಹತ್ರ. ಅಲ್ಲಿ ನೋಡಿದಾಗ ನೀವು ಅಲ್ಲಿಂದ ಈ ಕಡೆ ಒಂದು ತಂದಿಲ್ಲ, ನಾನು ನೋಡ್ಕೊಂಡೆ ಇದ್ದೆ. ಆ ಕಡೆ ಒಂದು ತಂದಾಗ ನಾನು ನೋಡಿದ್ದೀನಿ. ಈ ಗುರು ಸರ್, ನನ್ನ ಹೆಸರು ಮಹೇಶ್ ರೆಡ್ಡಿ ಅಂತ. ಮಹೇಶ್ ರೆಡ್ಡಿ. ಹೇಳಿ. ಅಲ್ಲ, ಮಹೇಶ್ ರೆಡ್ಡಿ ಅವರೇ ಅಂತ ಕರಿ. ನಾನು ಮರ್ಯಾದೆ ಕೊಟ್ಟು. ಯಾಕೆಂದ್ರೆ ಇಲ್ದಿದ್ನ ಮಾತಾಡಿದ್ರೆ ನಮಗೂ ಕೋಪ ಬರ್ತೈತೆ. ಇರೋದನ್ನ ಸತ್ತು ಕತ್ತರವಾಗಿರೋದನ್ನ ಕೇಳಿದ್ರೆ ನಮಗೂ ಒಂಚೂರು ಏನೋ ಅನ್ಸಲ್ಲ. 100%. ಏನು ಇಲ್ದಾಗ ಕೇಳಿದ್ರೆ ನಮಗೂ ಕೋಪ ಬರುತ್ತೆ ಗುರು. ಏನು ಇಲ್ದಾಗ ಕೇಳಿದ್ರೆ, ಏನಾನ ಇದ್ದನ ಕೇಳಿದ್ರೆ ಅಟ್ಲೀಸ್ಟ್ ನಮಗೂ ಒಂಚೂರು ಬೇಜಾರಾಗಲ್ಲ. ಸತ್ಯ ಕತ್ತರವಾಗಿರ್ಬೇಕು ಗುರು. ಸತ್ಯ ಕತ್ತರವಾಗನ ಇದ್ರು ಕೇಳಿದ್ರೆ ನೀನು ಹೇಳಿದ್ ನನಗೆ ಅರ್ಥ ಆಗುತ್ತೆ. ಸತ್ಯ ಕತ್ತರವಾಗಿ ಇಲ್ದಿದ್ದ ಕೇಳ್ಬಿಟ್ರೆ ಎಂತರ್ಗೂ ಕೋಪ ಬರಲ್ವೇ?
ಎಂತಕ್ಕೂ ಕೋಪ ನೀವು ಬರಲ್ಲ. ತಗೊಂಡಿಲ್ಲ ನಾನು ವಿಡಿಯೋ ಹಾಕೊಂಬೋದಾ? ನಮ್ಮ ಮನೆ ದೇವ್ರ ಹಣೆ ಅಲ್ಲಿ ಯಾವನ ನೀವು ವಿಡಿಯೋ ಹಾಕೊಂಬೋದಾ? ಹೌದು ಬಿಟ್ಟು ಬಿಡಿ ಈಗ ಹಾಕ್ಬಿಟ್ಟು 100% ನಿಮ್ಮ ಇನ್ಸ್ಪೆಕ್ಟರ್ಗೆ ಈಗ ಜಸ್ಟ್ ನಿಮ್ಮ ಸ್ಟೇಷನ್ ಇರಿ ನನ್ನ ನೀವು ಇರಿ ಸರ್ ನೀವು ಸರ್ ನೀವೆಲ್ಲ ಮಾತಾಡೋದು ಬಿಟ್ಬಿಡಿ. ನೀವು ಮಾತಾಡಿದ್ದು ನಾನು ಕೇಳ್ಬಿಟ್ಟಿದ್ದೀನಿ. ಈಗ ನಾನು ನಿಮ್ಮ ಸ್ಟೇಷನ್ ನಾನು ಫೋನ್ ಮಾಡಿದ್ದು. ಇರಿ ಒಂದು ನಿಮಿಷ, ನನಗೂ ಸ್ವಲ್ಪ ಟೈಮ್ ಕೊಡಿ. ಸರ್ ಬನ್ನಿಲಿ. ಸುಮ್ಮನೆ ಏನು ಗುರು ನೀವು ಸುಮ್ಮನೆ ಮಿಸ್ಕಮ್ಯುನಿಕೇಶನ್ ಮಾಡ್ಕೊಂಡು ಬಂದಿದ್ದೀವಿ ಅಷ್ಟೇ. ನನ್ನ ಮೇಲಾನೆ ಮಿಸ್ಕಮ್ಯುನಿಕೇಶನ್ ಮಾಡ್ಕೊಂಡು ಆಯ್ತು ಬಿಡಿ, ಆಯ್ತು. ನಂದೇ ತಪ್ಪು, ಈಗ ನಂದೇ ತಪ್ಪು ಅಂತ ನಂದಿಲ್ಲ ಅಂತ ನಾನು ಫೋನ್ ಮಾಡ್ತೀನಿ. ನಾನು ಇನ್ಸ್ಪೆಕ್ಟರ್ ಹತ್ರ ಫೋನ್ ಮಾಡ್ತೀನಿ. ಆಯ್ತು ಮಾಡ ನಾನು ಇವಾಗ ಫೋನ್ ಮಾಡ್ತೀನಿ. ಒಂದು ನಿಮಿಷ ಸಮಾಧಾನ ಮಾತಾಡಿ. ಸರ್ ಇವಾಗ ಒಂದು ನಮ್ದೇ ಗಾಡಿ ಬಿಡಿ ಸರ್, ಕ್ಲಾರಿಫೈ ಮಾಡಬೇಕು. ಅವರು ನಂದ ಜಂಕ್ಷನ್ಗೆ ಹೋಗಿದ್ವಲ್ಲ, ಅವರೆಲ್ಲ ಆಪೋಸಿಟ್ನಲ್ಲಿ ನಿಂತ್ಕೊಂಡು ಊಟ ಮಾಡ್ತಿರಂದ್ರೆ ಯಾರ ತಂದು ಕಾಸು ಕೊಟ್ಟರೆ ಸಾಧ್ಯ ಅಂತ ಇದು ಡೌಟು ನಮಗೆ. ಅವ್ರಿಗೆ ಮಿಸ್ಕಮ್ಯುನಿಕೇಶನ್ ಇದೆ. ಅವ್ರಿಗೆ ಕ್ಲಾರಿಫೈ ಮಾಡಬೇಕಾಗಿರೋದು, ಅವ್ರಿಗೆ ಡೌಟ್ನ ಕ್ಲಿಯರ್ ಮಾಡಬೇಕಾಗಿರೋದು ನಮ್ಮ ಕೆಲಸ. ಆದ್ರೆ ನೀವೆಲ್ಲನ ಹಾಕೇಳಿ ಏನಾನ ಮಾಡ್ಕೊಳ್ಳಿ, ಆದ್ರೆ ಅಷ್ಟೇ ಬೇಕಾಗಿರೋದು. ಆಮೇಲೆ ಬೈಕೊಂಬ ನಾನು ಅವನು ಅಲ್ಲಿ ಕೊಟ್ಟಿದ್ದು ನಾನು ನೋಡಿದೆ. ಬಿಟ್ಟು ಬಿಡಿ, ಈಗ ನೀವು ವಾದಿಸೋದು ನಮ್ಗೆ ಬೇಕಾಗಿಲ್ಲ. ನಾನೀಗ ಇನ್ಸ್ಪೆಕ್ಟರ್ ಇರಿ ನಿಮ್ಮ ಸ್ಟೇಷನ್ ಫೋನ್ ಮಾಡಿ ನಾನು ಮಾತಾಡಿದ್ದೀನಿ. ಅರ್ಥ ಆಯ್ತಾ? ನಾನು ಮಾತಾಡೋ ಸತ್ಯ ಅದನ್ನೇ ಹೇಳ್ತಾರೆ. ಈಗ ಒಂದ್ ವೇಳೆ ಅದು ಟ್ರೂತ್ ಅಲ್ಲ, ನೀವು ಏನು ಮಾಡ್ಬೇಕಲ್ಲ. ಈಗ ಮರ್ಯಾದೆ ಯಾರು ನಿಂದೋದ್ರು ಅದೇ ನಮ್ದೋದ್ರು ಒಂದೇ, ಅದು ಟ್ರೂತ್ ಅಲ್ಲಪ್ಪ. ನೀವು ಅಂದ್ಕೊಂಡ್ರೆ ಟ್ರೂತ್ ಅಲ್ಲ ಅಂತ ಗೊತ್ತಾಗುತ್ತೆ. ಈಗ ಅದು ನಾನು ರೌಂಡ್ ಮಾರ್ಕ್ ಮಾಡಿ ನಿಮ್ಮ ಇನ್ಸ್ಪೆಕ್ಟರ್ಗಾಗಲಿ ನಿಮಗೆ ಆಗಲಿ ನಿಮಗೆ ಬರ್ಕೊಂಡು ನಾನು ಕಳಿಸಿ. ಈಗ ಅಮೌಂಟ್ ಏನಾನ ಇಸ್ಕೊಂಡಿರೋದ್ರಲ್ಲಿ ಇದ್ರೆ ಸರಿ ಆಯ್ತು, ಹಂಗೆ ಮಾಡ, ಹಂಗೆ ನೋಡು. ಓಕೆ ಸರ್, ತಾವು ಏನಾಗಿದ್ರಿ ಸರ್? ನಾನು ಕೇಳ್ತಾ ಇದ್ದೀನಿ. ಯಾಕಂದರೆ ನಾನು ಅಲ್ಲೊಂದು ವಿಡಿಯೋ ಮಾಡಿದೆ. ಅಲ್ಲಿ ಆ ಕಡೆಯಿಂದ ಅಂಗಡಿ ಒಂದು ತಂದು ಕಾಸು ಕೊಟ್ಟನಲ್ಲ, ನಾನು ವಿಡಿಯೋ ಆಗಿತ್ತಣ್ಣ. ವಿಡಿಯೋ ತೋರಿಸ್ತೀನಿ. ಈಗ ಇನ್ಸ್ಪೆಕ್ಟರ್ಗೂ ಫೋನ್ ಮಾಡಿದ್ದೀನಿ. ಆಯಿತು, ಅಲ್ಲಿ ಯಾರನ್ನ ಬರಲಿ ಸರ್. ಈಗ ಅಲ್ಲಿ ಬಂದಿದ್ದು ನಾನು ನೋಡಿದ್ರು. ಯೋ ಅನ್ಬೇಡಿ, ಮರ್ಯಾದೆ ಇರಲಿ. ವಾಸ್ತವ ತಿಳ್ಕೊಂಡು ಮಾತಾಡಿ. ಹೇಳಿದ ಅಲ್ಲಿ ಕಾಸು ತಂದು ಕೊಟ್ಟಿದ್ರಂತ ಒಬ್ಬ ಬೋಳಿ ಮಗ ಬಂದು ಹೇಳಿದ್ರೆ ಅಲ್ಲ, ನೀವು ಹೇಳೋದು ಬೇಕಾಗಿಲ್ಲ. ನಾನು ಕಾಸು ಒಂದು ನಿಮಿಷ ಇರಿ ಸರ್. ನಾನು ಅಲ್ಲಿ ಊಟ ಮಾಡ್ತಾ ಇದ್ದೆ, ನೀವು ನೋಡಿದ್ರಲ್ಲ ನನ್ನ ಎಲ್ಲಿ? ಅಲ್ಲಿ ಫಿಶ್ ಔಟ್ ಹೋಟ್ಲ್ ಹತ್ರ. ಅಲ್ಲಿ ನೋಡಿದಾಗ ನೀವು ಅಲ್ಲಿಂದ ಈ ಕಡೆ ಒಂದು ತಂದಿಲ್ಲ, ನಾನು ನೋಡ್ಕೊಂಡೆ ಇದ್ದೆ. ಆ ಕಡೆ ಒಂದು ತಂದಾಗ ನಾನು ನೋಡಿದ್ದೀನಿ. ಈ ಗುರು ಸರ್, ನನ್ನ ಹೆಸರು ಮಹೇಶ್ ರೆಡ್ಡಿ ಅಂತ. ಮಹೇಶ್ ರೆಡ್ಡಿ ಹೇಳಿ. ಅಲ್ಲ, ಮಹೇಶ್ ರೆಡ್ಡಿ ಅವರೇ ಅಂತ ಕರೆ. ನಾನು ಮರ್ಯಾದೆ ಕೊಟ್ಟು. ಯಾಕೆಂದ್ರೆ ಇಲ್ದಿದ್ನ ಮಾತಾಡಿದ್ರೆ ನಮಗೂ ಕೋಪ ಬರ್ತೈತೆ. ಇರೋದನ್ನ ಸತ್ತು ಕತ್ತರವಾಗಿರೋದನ್ನ ಕೇಳಿದ್ರೆ ನಮಗೂ ಒಂಚೂರು ಏನು ಅನ್ಸಲ್ಲ. 100%. ಏನು ಇಲ್ದಾಗ ಕೇಳಿದ್ರೆ ನಮಗೂ ಕೋಪ ಬರುತ್ತೆ ಗುರು. ಏನು ಇಲ್ದಾಗ ಕೇಳಿದೆ, ಏನಾನ ಇದ್ದನ ಕೇಳಿದ್ರೆ ಅಟ್ಲೀಸ್ಟ್ ನಮಗೂ ಒಂಚೂರು ಬೇಜಾರಾಗಲ್ಲ. ಸತ್ಯ ಕತ್ತರವಾಗಿರ್ಬೇಕು ಗುರು. ಸತ್ಯ ಕತ್ತರವಾಗ ಇದ್ರು ಕೇಳಿದ್ರೆ ನೀನು ಹೇಳಿದ್ ನನಗೆ ಅರ್ಥ ಆಗುತ್ತೆ. ಸತ್ಯ ಕತ್ತರವಾಗಿ ಇಲ್ದಿದ್ದ ಕೇಳ್ಬಿಟ್ರೆ ಎಂತನಿಗೂ ಕೋಪ ಬರಲ್ವೇ? ನೀವು ತಗೊಂಡಿಲ್ಲ, ನಾನು ವಿಡಿಯೋ ಹಾಕೊಂಬೋದಾ? ನಮ್ಮ ಮನೆ ದೇವ್ರ ಹಣೆ ಅಲ್ಲಿ ಯಾವನ ವಿಡಿಯೋ ಹಾಕೊಂಬೋದಾ? ಹೌದು, ಬಿಟ್ಟು ಬಿಡಿ ಈಗ ಹಾಕ್ಬಿಟ್ಟು ನಿಮ್ಮ ಇನ್ಸ್ಪೆಕ್ಟರ್ಗೆ ಈಗ ಜಸ್ಟ್ ನಿಮ್ಮ ಸ್ಟೇಷನ್ ಇರಿ ಸರ್. ಸರ್ ನೀವೆಲ್ಲ ಮಾತಾಡೋದು ಬಿಟ್ಬಿಡಿ. ನೀವು ಮಾತಾಡಿದ್ದು ನಾನು ಕೇಳ್ಬಿಟ್ಟಿದ್ದೀನಿ. ಈಗ ನಾನು ನಿಮ್ಮ ಸ್ಟೇಷನ್ ನಾನು ಫೋನ್ ಮಾಡಿದ್ದೀನಿ. ಇರಿ ಒಂದು ನಿಮಿಷ, ನನಗೂ ಸ್ವಲ್ಪ ಟೈಮ್ ಕೊಡಿ. ಸರ್ ಬನ್ನಿಲಿ. ಸುಮ್ಮನೆ ಏನು ಗುರು ನೀವು ಸುಮ್ಮನೆ ಮಿಸ್ಕಮ್ಯುನಿಕೇಶನ್ ಮಾಡ್ಕೊಂಡು ಬಂದಿದ್ದೀವಿ ಅಷ್ಟೇ. ನನ್ನ ಮೇಲಾನೆ ಮಿಸ್ಕಮ್ಯುನಿಕೇಶನ್ ಮಾಡ್ಕೊಂಡು. ಆಯ್ತು ಬಿಡಿ, ಆಯ್ತು. ನಂದೇ ತಪ್ಪು, ಈಗ ನಂದೇ ತಪ್ಪು ಅಂತ ನಂದಿಲ್ಲ ಅಂತ ನಾನು ಫೋನ್ ಮಾಡ್ತೀನಿ. ನಾನು ಇನ್ಸ್ಪೆಕ್ಟರ್ ಹತ್ರ ಫೋನ್ ಮಾಡ್ತೀನಿ. ಆಯ್ತು ಮಾಡ. ನಾನು ಇವಾಗ ಫೋನ್ ಮಾಡ್ತೀನಿ. ಒಂದು ನಿಮಿಷ ಸಮಾಧಾನ ಮಾತಾಡಿ. ಸರ್ ಇವಾಗ ಒಂದು ನಮ್ದೇ ಗಾಡಿ ಬಿಡಿ ಸರ್, ಕ್ಲಾರಿಫೈ ಮಾಡಬೇಕು. ಅವರು ನಂದ ಜಂಕ್ಷನ್ಗೆ ಹೋಗಿದ್ವಲ್ಲ, ಅವರೆಲ್ಲ ಆಪೋಸಿಟ್ನಲ್ಲಿ ನಿಂತ್ಕೊಂಡು ಊಟ ಮಾಡ್ತಿರಂದ್ರೆ ಯಾರ ತಂದು ಕಾಸು ಕೊಟ್ಟರೆ ಸಾಧ್ಯ ಅಂತ ಇದು ಡೌಟು ನಮಗೆ. ಅವ್ರಿಗೆ ಮಿಸ್ಕಮ್ಯುನಿಕೇಶನ್ ಇದೆ. ಅವ್ರಿಗೆ ಕ್ಲಾರಿಫೈ ಮಾಡಬೇಕಾಗಿರೋದು, ಅವ್ರಿಗೆ ಡೌಟ್ನ ಕ್ಲಿಯರ್ ಮಾಡಬೇಕಾಗಿರೋದು ನಮ್ಮ ಕೆಲಸ. ಆದ್ರೆ ನೀವೆಲ್ಲನ ಹಾಕೇಳಿ ಏನಾನ ಮಾಡ್ಕೊಳ್ಳಿ, ಆದ್ರೆ ಅಷ್ಟೇ ಬೇಕಾಗಿರೋದು. ಆಮೇಲೆ ಬೈಕೊಂಬ ನಾನು ಅವನು ಅಲ್ಲಿ ಕೊಟ್ಟಿದ್ದು ನಾನು ನೋಡಿದೆ. ಬಿಟ್ಟು ಬಿಡಿ, ಈಗ ನೀವು ವಾದಿಸೋದು ನಮ್ಗೆ ಬೇಕಾಗಿಲ್ಲ. ನಾನೀಗ ಇನ್ಸ್ಪೆಕ್ಟರ್ ಇರಿ ನಿಮ್ಮ ಸ್ಟೇಷನ್ ಫೋನ್ ಮಾಡಿ ನಾನು ಮಾತಾಡಿದ್ದೀನಿ. ಅರ್ಥ ಆಯ್ತಾ?
ನಾನು ಮಾತಾಡೋ ಸತ್ಯ ಕತ್ತುವಾಗನ ಮಾತಾಡ್ಬೇಕಲ್ಲ ಅಲ್ಲಿ ಸುಮ್ಮನೆ ಅದನ್ನೇ ಹೇಳ್ತಾರೆ ಈಗ ಒಂದ್ ವೇಳೆ ಅದು ಟ್ರೂತ್ ಅಲ್ಲ ನೀವು ಏನು ಮಾಡ್ಬೇಕಲ್ಲ ಈಗ ಮರ್ಯಾದೆ ಯಾರು ನಿಂದೋದ್ರು ಅದೇ ನಮ್ದೋದ್ರು ಒಂದೇ ಅದು ಟ್ರೂತ್ ಅಲ್ಲಪ್ಪ ನೀನು ಅಂದ್ಕೊಂಡ್ರೆ ಟ್ರೂತ್ ಅಲ್ಲ ಅಂತ ಗೊತ್ತಾಗುತ್ತೆ ಈಗ ಅದು ನಾನು ರೌಂಡ್ ಮಾರ್ಕ್ ಮಾಡಿ ಆ ರೌಂಡ್ ಮಾರ್ಕ್ ಮಾಡಿ ನಿಮ್ಮ ಇನ್ಸ್ಪೆಕ್ಟರ್ಗಾಗಲಿ ನಿಮಗೆ ಆಗಲಿ ನಿಮಗೆ ಬರ್ಕೊಂಡು ನಾನು ಕಳಿಸಿ ಈಗ ಅಮೌಂಟ್ ಏನಾನ ಇಸ್ಕೊಂಡಿರೋದು ಅದ್ರಲ್ಲಿ ಇದ್ರೆ ಸರಿ ಸರಿ ಆಯ್ತು ಹಂಗೆ ಮಾಡ ಹಂಗೆ ನೋಡು ಓಕೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ